ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್ಸ್. ಮ್ಯಾಚ್ ರಿವ್ಯೂಗೆ ಸ್ವಾಗತ. ಇಂಡಿಯಾ ಶ್ರೀಲಂಕಾ ವಿರುದ್ಧ ಮೊದಲನೇ ಟೆಸ್ಟ್ ಮ್ಯಾಚ್ ನ ಈಸಿಯಾಗಿ ವಿನ್ ಆಯ್ತು. ಯಾವ್ದೇ ಟೈಮಲ್ಲೂ ಅಷ್ಟೇ ಇಂಡಿಯಾ ಕಷ್ಟಪಟ್ಟರು ತಿನ್ಕಾಡಿದ್ರು ಅಂತ ಹೇಳಂಗೆ ಇಲ್ಲ, ಈಸಿಯಾಗಿ ಸಲೀಸಾಗಿ ವಿನ್ ಆಗಿದ್ದು. ನೋಡಿ 165 ಮಾರ್ಜಿನ್ ಇಂದ ವಿನ್ ಆಗಿರೋದು. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ 165 ಮಾರ್ಜಿನ್ ಅಂದ್ರೆ ಅದು ಯೂಸ್ ಅಂತ ಹೇಳ್ಬೋದು. ಇಂಡಿಯಾ ವಿನ್ ಆಗುತ್ತಂತ ಎಲ್ಲರಿಗೂ ಗೊತ್ತಿತ್ತು, ಬಟ್ ಆದ್ರೆ ಹೋಮ್ ಕಂಡೀಷನ್ಸ್ ಅಡ್ವಾಂಟೇಜ್ ಅನ್ನೋದು ಶ್ರೀಲಂಕಾ ಆಗಿತ್ತಲ್ವಾ, ಆದ್ರಿಂದ ಸ್ವಲ್ಪ ಏನಾದ್ರು ಕಾಂಪಿಟೇಷನ್ ಅನ್ನೋದು ಕೊಡ್ತಾರೇನೋ ಅನ್ಕೊಂಡಿದ್ದೆ. ಬಟ್ ಅವ್ರ ಕೈಲಿ ಏನೋ ಅಷ್ಟೊಂದೇನು ಕಾಂಪಿಟೇಷನ್ ಅನ್ನೋದು ಕೊಡಕ್ಕಾಗಿಲ್ಲ. ಕೆಲವು ಪ್ಲೇಯರ್ಸ್ ಇಂದ ಬಂತು, ಬಟ್ ಅವ್ರಿಗೆ ಸಪೋರ್ಟ್ ಅನ್ನೋದು ಸಿಕ್ಕಿಲ್ಲ, ಒಂಥರ ಸಾಥ್ ಅನ್ನೋದು ಬೇರೆ ಪ್ಲೇಯರ್ಸ್ ಕಡೆಯಿಂದ ಸಿಕ್ಕಿಲ್ಲ. ಆದ್ರಿಂದ ಶ್ರೀಲಂಕಾ ಸೋಲ್ತು ಅಂತ ಹೇಳಿದ್ರು ತಪ್ಪಿಲ್ಲ. ಇಂಡಿಯಾ ಮೊದಲೇ ಇನ್ನಿಂಗ್ಸ್ ಅಲ್ಲೇ ಲೀಡ್ ತಗೋತಾರಲ್ಲ, 178 ರನ್ಸ್ ನ ಲೀಡ್ ತಗೋತಾರೆ. ಅಲ್ಲೇ ಗೊತ್ತಾಗುತ್ತೆ ಶ್ರೀಲಂಕಾ ಸೋಲುತ್ತೆ ಅಂತ. ಯಾಕಂದ್ರೆ ಮೊದಲೇ ಇನ್ನಿಂಗ್ಸ್ ಅಲ್ಲಿ ಅವ್ರ ಕಡೆಯಿಂದ ಏನು ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡಕ್ ಆಗಿಲ್ಲ. ಅಂದ್ರೆ ನೆಕ್ಸ್ಟ್ ಬರ್ತಾ ಡೇ 3, ಡೇ 4, ಡೇ 5 ಆ ತರ ಎಲ್ಲ ಬ್ಯಾಟಿಂಗ್ ಆಡಕ್ ಕಷ್ಟ. ಇನ್ ಆವಾಗ ಸ್ಕೋರ್ ನ ಮಾಡ್ತಾರ, ಮೊದಲೇ ಇನ್ನಿಂಗ್ಸ್ ಅಲ್ಲೇ ಸ್ಕೋರ್ ಮಾಡಕ್ ಆಗಿಲ್ಲ. ಇನ್ ಬಂದ್ಬಿಟ್ಟು ಇನ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸ್ಕೋರ್ ಮಾಡ್ತಾರ, ಆಗ್ಲೇ ಗೊತ್ತಾಗುತ್ತೆ ಟೀಮ್ ಇಂಡಿಯಾ ವಿನ್ ಆಗುತ್ತೆ ಅಂತ. ಬಟ್ ಆದ್ರೂ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಆಕ್ಚುಲಿ ಟೀಮ್ ಇಂಡಿಯಾಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಶ್ರೀಲಂಕಾ. ಬಟ್ ಆದ್ರೆ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ನಮ್ದು ಲೀಡ್ ಇತ್ತಲ್ವಾ, ಅದು ಅಡ್ವಾಂಟೇಜ್ ಇತ್ತು ಟೀಮ್ ಇಂಡಿಯಾಗೆ. ಇಲ್ಲ ಅಂದ್ರೆ ಟೀಮ್ ಇಂಡಿಯಾಗೂ ಸ್ವಲ್ಪ ಕಷ್ಟ ಅನ್ನೋದು ಆಗ್ತಾ ಇತ್ತು. ನೋಡಿ ಮೊದಲನೇ ಇನ್ನಿಂಗ್ಸ್ ಅಲ್ಲಿ 178 ರನ್ಸ್ ನ ಲೀಡ್ ತಗಂದ್ರ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 198 ರನ್ಸ್ ಸ್ಕೋರ್ ಮಾಡ್ತಾರೆ. ಟೋಟಲ್ 371 ರನ್ಸ್ ಯೂಸ್ ಟಾರ್ಗೆಟ್ ಅದು. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 371 ರನ್ಸ್ ನ ಚೇಸ್ ಮಾಡ್ಬೇಕಂದ್ರೆ ಸಾಕಾತ್ ಕಷ್ಟ. ಅದೇ ಏನಾದ್ರು 250 ಆತರ ಏನಾದ್ರು ಇದ್ರೆ ಒಂದ್ ವೇಳೆ ಒಂದ್ ಚಾನ್ಸ್ ಅನ್ನೋದಿತ್ತು ಅವ್ರಿಗೆ ಚೇಸ್ ಮಾಡಕ್ಕೆ. ಬಟ್ ಯಾವಾಗ 371 ರನ್ಸ್ ಅಂತ ಗೊತ್ತಾಯ್ತು ಟಾರ್ಗೆಟ್, ಶ್ರೀಲಂಕಾದವ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಸಖತ್ ಕಷ್ಟ ಅಂತ. ಏನಾದ್ರೂ ಆ ಟಾರ್ಗೆಟ್ ನ ಚೇಸ್ ಮಾಡ್ಬಿಟ್ಟಿದ್ರೆ ಶ್ರೀಲಂಕಾದವ್ರನ್ನ ಗ್ರೇಟ್ ಅಂತ ಹೇಳ್ಬೋದಾಯ್ತು, ಬಟ್ ಚೇಸ್ ಮಾಡಕ್ ಆಗಲ್ಲ. ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 193 ಆಲ್ ಔಟ್ ಆಗೋದು. ಯಾರದೇ ಬ್ಯಾಟರ್ ಕಡೆಯಿಂದ ಅಷ್ಟೊಂದು ಜನ ಕಾಂಟ್ರಿಬ್ಯೂಷನ್ ಅನ್ನೋದು ಬರಲ್ಲ. ದೇವದತ್ ಪಡಿಕಲ್ ಫಸ್ಟ್ ಇನ್ನಿಂಗ್ಸ್ ಅಲ್ಲೂ ಅಷ್ಟೇ ರನ್ಸ್ ನ ಸ್ಕೋರ್ ಮಾಡ್ತಾರೆ, 170 ಪ್ಲಸ್ ರನ್ಸ್ ನ ಸ್ಕೋರ್ ಮಾಡ್ತಾರಲ್ವಾ. ಈ ಮ್ಯಾಚ್ ಅಲ್ಲೂ ಸಹ 44 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವ್ರ ಕಡೆಯಿಂದ ಏನು ಯೂಸ್ ರನ್ಸ್ ಆಗಿ ಕಲಿಯಕ್ ಆಗಲ್ಲ. ಮತ್ತೆ KL ರಾಹುಲ್ ಮೊದಲನೇ ಇನ್ನಿಂಗ್ಸ್ ಅಲ್ಲೂ ಚೆನ್ನಾಗಿ ಆಡಿರ್ತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 35 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸಖತ್ ಕಷ್ಟ ಅಲ್ವಾ ಬ್ಯಾಟಿಂಗ್ ಆಡಕ್ಕೆ, ಎಲ್ಲರಿಗೂ ಗೊತ್ತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಸಖತ್ ಕಷ್ಟ ಅಂತ. ಆದ್ರೂ ಸ್ವಲ್ಪ ಸ್ಕೋರ್ ಮಾಡಿದ್ದಾರೆ. ಮತ್ತೆ ನಾವು ರಿಷಬ್ ಪಂತ್ ನ ಮೆಚ್ಕೋಬೇಕು. ರಿಷಬ್ ಪಂತ್ 66 ರನ್ಸ್ ನ ಸ್ಕೋರ್ ಮಾಡಿರೋದು. ನೋಡಿ ನಮ್ ಕಡೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಹೈಯೆಸ್ಟ್ ಇಂಡಿವಿಜುವಲ್ ಸ್ಕೋರ್ ಅಂದ್ರೆ ಅದು ರಿಷಬ್ ಪಂತ್ 66 ರನ್ಸ್ ನ ಸ್ಕೋರ್ ಮಾಡಿರೋದು. ಯಾರದೇ ಬ್ಯಾಟರ್ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬಂದ್ರೆ ಇನ್ ಮಿಕ್ಕಿದ ಎಲ್ಲಾ ಬ್ಯಾಟರ್ಸ್ ಸಿಂಗಲ್ ಡಿಜಿಟ್ ಗೆ ಔಟ್ ಆಗಿರೋದು. ಡಬಲ್ ಡಿಜಿಟ್ ಇವ್ರು ಮೂರೇ ಕ್ರಾಸ್ ಮಾಡಿರೋದು. ಇನ್ ಮಿಕ್ಕಿರೋ ಪ್ಲೇಯರ್ಸ್ ಎಲ್ಲ ಸಿಂಗಲ್ ಡಿಜಿಟ್. ನೋಡಿ ಅವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಪ್ರಭಾತ್ ಮೊದಲನೇ ಇನ್ನಿಂಗ್ಸ್ ಅಲ್ಲೂ ಸಖತ್ತಾಗಿ ಮಾಡ್ತಾರೆ ಬೌಲಿಂಗ್. ಎರಡನೇ ಇನ್ನಿಂಗ್ಸ್ ಅಲ್ಲೂ 3 ವಿಕೆಟ್ ನ ತಗೋತಾರೆ. ಹರ್ಷಿತಾ ಫರ್ನಾಂಡೋ ಅವರಷ್ಟೇ ಮೊದಲನೇ ಇನ್ನಿಂಗ್ಸ್ ಅಲ್ಲೂ 2 ವಿಕೆಟ್ ನ ತಗೋತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ 4 ವಿಕೆಟ್ ನ ತಗೋತಾರೆ. ನೋಡಿ ಬೌಲಿಂಗ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಶ್ರೀಲಂಕಾ ಇವರಿಬ್ಬರೇ ಚೆನ್ನಾಗಿ ಮಾಡೋದು. ಓವರ್ ಆಲ್ ಮ್ಯಾಚ್ ಅಂತ ತಗೊಂಡಾಗ ಫಸ್ಟ್ ಮ್ಯಾಚ್ ಅಲ್ಲಿ ನೋಡಿ ಇವ್ರಿಬ್ಬರ ಕಡೆಯಿಂದ ಬೌಲಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋದು ಬರುತ್ತೆ. ಇನ್ ಯಾರ ಕಡೆಯಿಂದ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಅನ್ನೋದು ಬರಲ್ಲ. ಇನ್ನ ಟೀಮ್ ಇಂಡಿಯಾ 183 ಆಲ್ ಔಟ್ ಆಗ್ತಾ ಇದ್ದಂಗೆ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಲೀಡ್ ತಗೊಂಡಿದ್ರಲ್ವಾ, ಅದೆಲ್ಲ ಆಡ್ ಆಗ್ತಾ ಇದ್ದಂಗೆ 371 ರನ್ಸ್ ಆಗುತ್ತೆ. ಅದನ್ನ ಚೇಸ್ ಮಾಡಕ್ ಬರ್ತಾರೆ ಶ್ರೀಲಂಕಾ. ಅವ್ರಿಗೆ ಗೊತ್ತಿತ್ತು 371 ರನ್ಸ್ ಎಲ್ಲ ಚೇಸ್ ಮಾಡಕ್ ಆಗಲ್ಲ ಅಂತ, ಆದ್ರೂ ಟ್ರೈ ಮಾಡೋಣ ಅಂತ ಮಾಡ್ತಾರೆ. ನೋಡಿ ಅವ್ರಿಗೆ ಇನಿಷಿಯಲ್ ಅಲ್ಲಿ ಆಗತ್ತಾಗುತ್ತೆ. ಮತ್ತೆ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಯಾವ ತರ ವಿಕೆಟ್ಸ್ ನ ಕಳ್ಕೊಂಡಿರ್ತಾರೋ ಅರ್ಲಿ ವಿಕೆಟ್ಸ್, ಸ್ಟಾರ್ಟಿಂಗ್ 5 ವಿಕೆಟ್ಸ್ ನ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಷ್ಟೇ 4 ವಿಕೆಟ್ಸ್ ನ 50 ರನ್ಸ್ ಗೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ ಮಗ. ಅಲ್ಲೇ ಸ್ಟ್ರಗಲ್ ಪಡ್ತಾ ಇರ್ತಾರೆ. ನೆಕ್ಸ್ಟ್ 5ನೇ ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತೆ. ನೋಡಿ 5ನೇ ವಿಕೆಟ್ ಬರುವಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ, 95 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅದು ಯಾರು, ಧನಂಜಯ್ ಮತ್ತೆ ಸೋನಲ್ ಇವರಿಬ್ರು ಸೇರ್ಕೊಂಡು 95 ರನ್ಸ್ ನ ಕಲೆ ಹಾಕ್ತಾರೆ ಪಾರ್ಟ್ನರ್ಶಿಪ್ ಆಗಿ. ನೋಡಿ ಇಂಡಿಯಾಗೂ ಗೊತ್ತಿತ್ತು ಅವಾಗ ನೋಡಿ ಅರ್ಲಿ ವಿಕೆಟ್ಸ್ 4 ವಿಕೆಟ್ಸ್ ಕಳ್ಕೊಂಡಿದ್ರಲ್ವಾ, ನೆಕ್ಸ್ಟ್ ಇವ್ರು ವಿಕೆಟ್ ನ ತೆಗಿಯೋದ ಕಷ್ಟ ಆಗ್ತಾ ಇರುತ್ತೆ ಇಂಡಿಯಾಗೂ ಗೊತ್ತಿತ್ತು. ಏನಾದ್ರೂ ಇವ್ರಿಬ್ರಲ್ಲಿ ಒಬ್ಬರನ್ನ ಯಾರಾದ್ರೂ ತಗೋಬಿಟ್ರೆ ವಿಕೆಟ್ ನ, ಆಮೇಲೆ ಆಲ್ ಔಟ್ ಮಾಡ್ಬಿಡೋದು ಬೇಗ ಅಂತ. ಬಟ್ ಅದ್ರ ತಕ್ಕಂಗೆ ಬ್ರೇಕ್ ಥ್ರೂ ತಂದ್ಕೊಡೋದು ಯಾರಾದ್ರೂ ರವೀಂದ್ರ ಜಡೇಜಾ. ಧನಂಜಯ್ ಡಿ ಸಿಲ್ವಾ 59 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಅವಾಗ ಔಟ್ ಆಗ್ತಾರೆ. ಮತ್ತೆ ಸೋನಲ್ ಇನ್ನೊಂದ್ ದಂಡೆಲ್ಲ ಆಡ್ತಾನೆ ಇರ್ತಾರೆ. ಅವ್ರ ಬ್ಯಾಟ್ ಇಂದ 84 ರನ್ಸ್ ಬರುತ್ತೆ, ಚೆನ್ನಾಗಿ ಆಡ್ತಾ ಇರ್ತಾರೆ. ಮತ್ತೆ ಅವರು ಮನೆ ಸುತ್ತರಿಗೆ ಔಟ್ ಆಗ್ಬಿಡ್ತಾರೆ. ಇನ್ ಯಾರ ಕಡೆಯಿಂದ ಏನೋ ಅಷ್ಟೊಂದೇನು ಕಾಂಟ್ರಿಬ್ಯೂಷನ್ ಮಾಡಲ್ಲ ಮಗ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಾದ್ರೆ ಶ್ರೀಲಂಕಾ ಕಡೆ ಧನಂಜಯ್ ಡಿ ಸಿಲ್ವಾ ಮತ್ತೆ ಸೋನಲ್ ಇವ್ರಿಬ್ಬರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಅನ್ನೋದು ಬರೋದು. ಇಲ್ಲ ಅಂದ್ರೆ ಅವ್ರು 150 ಒಳಗಡೆ ಮತ್ತೆ ಆಲ್ ಔಟ್ ಆಗ್ಬಿಡ್ತಾರೆ. ಲೋಡ್ ಇವ್ರದ್ದು ಶ್ರೀಲಂಕಾ ಯಾವ ತರ ಆಗ್ತದೆ ಗೊತ್ತಾ, ಟಾಪ್ ಆರ್ಡರ್ ಅಲ್ಲಿ ರನ್ಸ್ ಬರ್ತಾ ಇಲ್ಲ, ಲೋಯರ್ ಆರ್ಡರ್ ಅಲ್ಲಿ ರನ್ಸ್ ಬರ್ತಾ ಇರೋದು. ನೋಡಿ ಈ ಗೇಮ್ ಅಲ್ಲಿ ಏನಾದ್ರು ಕಾಂಪಿಟೇಷನ್ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಲೋಯರ್ ಆರ್ಡರ್ ಅಂತ ಹೇಳ್ಬೋದು. ಟಾಪ್ ಆರ್ಡರ್ ಅಂತೂ ಶ್ರೀಲಂಕಾ ಕಡೆ ಯಾರ ಕಡೆಯಿಂದ ರನ್ಸೇ ಬಂದಿಲ್ಲ, ಎಲ್ಲ ಬಂದಿರೋ ರನ್ಸ್ ಎಲ್ಲ ಲೋಯರ್ ಆರ್ಡರ್ ಅಂತ ಹೇಳಿದ್ರು ತಪ್ಪಿಲ್ಲ. ನಮ್ ಇಂಡಿಯಾ ಕಡೆ ಬೌಲಿಂಗ್ ಅಂತ ಬಂದಾಗ ಮನಸ್ಸು ತರ ಮೆಚ್ಕೊಳ್ಳೇಬೇಕು. ಮೊದಲನೇ ಇನ್ನಿಂಗ್ಸ್ ಅಲ್ಲಿ 4 ವಿಕೆಟ್ ನ ತಗೊಂಡ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್ ನ ತಗೊಳ್ಳೋದು. ಸಕ್ಕತ್ತಾಗಿ ಮಾಡ್ತಾರೆ ಬೌಲಿಂಗ್. ಶ್ರೀಲಂಕನ್ ಬ್ಯಾಟರ್ಸ್ ಮನಸ್ಸು ತರ ಪಿಕ್ ಮಾಡಕ್ಕೆ ಆಗ್ತಾ ಇಲ್ಲ, ಸಖತ್ ಕಷ್ಟಪಟ್ರು ತಿನ್ಕಾಡ್ಬಿಟ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ರೈಟ್ ಹ್ಯಾಂಡ್ ಬ್ಯಾಟರ್ಸ್ ಅಂತ ಪಿಕ್ ಮಾಡಕ್ಕೆ ಆಗ್ತಾ ಇಲ್ಲ, ಆ ತರ ಟರ್ನ್ ಮಾಡ್ತಾ ಇದ್ದು ಮನಸ್ಸು ತರ ಸಗದಾಗಿ ಮಾಡಿದ್ರು. ಮತ್ತೆ ರವೀಂದ್ರ ಜಡೇಜಾ ಅಷ್ಟೇ ಮೊದಲನೇ ಇನ್ನಿಂಗ್ಸ್ ಅಲ್ಲಿ 3 ವಿಕೆಟ್ ನ ತಗೋತಾರೆ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 1 ವಿಕೆಟ್ ನ ತಗೋತಾರೆ. ಓವರ್ ಆಲ್ ಬೌಲಿಂಗ್ ಇಲ್ಬಿಟ್ಟು ಸಖದಾಗಿ ಮಾಡ್ತಾರೆ. ಫಾಸ್ಟ್ ಬೌಲರ್ಸ್ ಅಷ್ಟೇ ನೋಡಿ ನಮ್ ಕಡೆ ಪ್ರಸಿದ್ಧ ಕೃಷ್ಣನ್ ವಿಕೆಟ್ಸ್ ತಗೋತಾರೆ, ಮೊಹಮ್ಮದ್ ಸಿರಾಜ್ ಸಹ ವಿಕೆಟ್ಸ್ ತಗೋತಾರೆ. ಅಂದ್ರೆ ಸ್ಪಿನ್ನರ್ ಗಿಂತ ಜಾಸ್ತಿ ಏನು ತಗೊಳ್ಳಲ್ಲ, ಸ್ಪಿನ್ನರ್ಸ್ ಡಾಮಿನೇಟ್ ಮಾಡೋದು. ಫಸ್ಟ್ ಸಪೋರ್ಟಿವ್ ರೋಲ್ ಮಾಡಿದ್ರು ಫಾಸ್ಟ್ ಬೌಲರ್ಸ್ ಅಂತ ಹೇಳಿದ್ರು ತಪ್ಪಿಲ್ಲ. ಇಂಡಿಯಾ ಕಡೆ ಶ್ರೀಲಂಕಾ ಮೊದಲನೇ ಮ್ಯಾಚ್ ಅಲ್ಲಿ ಕಾಂಪಿಟೇಷನ್ ಕೊಟ್ಟಿಲ್ಲ ಇಂಡಿಯಾಗೆ, ಎರಡನೇ ಮ್ಯಾಚ್ ಅಲ್ಲಿ ಏನಾದ್ರು ಕಾಂಪಿಟೇಷನ್ ಕೊಡ್ತಾರೆ ಅಂತ ನೋಡೋಣ.
ಕಾಂಪಿಟೇಷನ್ ಅನ್ನೋದು ಕೊಡ್ಬೇಕು. ಯಾಕಂದ್ರೆ ಅವ್ರ ಹೋಮ್ ಕಂಡೀಷನ್ಸ್ ನಲ್ಲಿ ಆಡ್ತಾ ಇರೋದು, ಅವ್ರಿಗೆ ಅಡ್ವಾಂಟೇಜ್ ಅನ್ನೋದು ಜಾಸ್ತಿ ಇರುತ್ತೆ. ಅವ್ರಿಗೆ ಗೊತ್ತು ಪಿಚ್ ಯಾವ ತರ ಬಿಹೇವ್ ಆಗುತ್ತೆ, ಸ್ಪಿನ್ನಿಂಗ್ ಯಾವ ತರ ಆಡ್ಬೇಕು ಅಂತ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತಾರಲ್ವಾ. ಆದ್ರಿಂದ ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರೋದು. ಒಂಥರ ನೋಡಿ ಸಬ್ ಕಾಂಟಿನೆಂಟಲ್ ಕಂಟ್ರೀಸ್ ಆಡ್ತಾ ಇರೋದು ಸೇಮ್ ಕಂಡೀಷನ್ಸ್ ಅಂದ್ರೂ ಸ್ವಲ್ಪ ಅಡ್ಜಸ್ಟ್ ಅನ್ನೋದು ಅವ್ರು ಬೇಗ ಆಗ್ತಾರೆ. ಯಾಕಂದ್ರೆ ಅವ್ರ ಹೋಮ್ ಕಂಡೀಷನ್ಸ್. ಇಂಡಿಯಾದವ್ರು ಅಡ್ಜಸ್ಟ್ ಆಗ ಸ್ವಲ್ಪ ಟೈಮ್ ತಗೋತಾರೆ. ಆದ್ರಿಂದ ಅಡ್ವಾಂಟೇಜ್ ಜಾಸ್ತಿ ಇರೋದು ಶ್ರೀಲಂಕಾಗೆ. ಆದ್ರಿಂದ ಕಾಂಪಿಟೇಷನ್ ಅನ್ನೋದು ಕೊಡ್ಬೇಕು. ನೋಡೋಣ ಸೆಕೆಂಡ್ ಮ್ಯಾಚ್ ಅಲ್ಲಿ ಏನಾದ್ರು ಕಾಂಪಿಟೇಷನ್ ಅನ್ನೋದು ಕೊಡ್ತಾನೆ ಅಂತ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.